ಹಳೆ ವಿಚಾರಗಳನ್ನು ಕೆದಕ್ತಾ ಹೋದಷ್ಟು ಅಚ್ಚರಿ ಮೂಡಿಸುವಂತಹ ಸಂಗತಿಗಳು ರಿವೀಲ್ ಆಗ್ತಾ ಹೋಗ್ತವೆ. ಅಂದು ಜುಲೈ 30, 2000 ಇಡೀ ಕನ್ನಡ ಚಿತ್ರರಂಗ ಕನ್ನಡಿಗರು ಕೆಂಗಣ್ಣು ಆಗಿದ್ರು, ಹೊತ್ತಿ ಉರಿದುಕೊಳ್ಳುವಂತಹ ಒಂದು ಸುದ್ದಿ ಹೊರಬಿತ್ತು. ಅದುವೇ ಅಣ್ಣವರು ಅಪಹರಣ ಆದಂತಹ ದಿನ. ಹೇಗಿತ್ತು ಆ ಜರ್ನಿ ಅನ್ನುವಂಥದ್ದು ಇಷ್ಟು ವರ್ಷ ನೀವು ಕೇಳಿರ್ತೀರಾ. ಆದರೆ ಆ ಜರ್ನಿನಲ್ಲಿ ಇನ್ನಷ್ಟು ವಿಚಾರಗಳು ರಿವೀಲ್ ಆಗಿಲ್ಲ. ಆದರೆ ಇವತ್ತು 2025 ರಿವೀಲ್ ಆಗುವಂತಹ ಒಂದಷ್ಟು ಅಚ್ಚರಿ ಸಂಗತಿಗಳು ಸಹ ಇಲ್ಲಿ ಇರುವಂಥದ್ದು, ಕೆಲವೊಂದು ಸೂಕ್ಷ್ಮ ವಿಚಾರಗಳು ಸಹ ಇವೆ. ಏನು ಅನ್ನುವಂಥದ್ದು, ಜೊತೆಗೆ ಆ 108 ದಿನ ಅಣ್ಣವ್ರು ಏನು ಅಪಹರಣ ಆಗಿದ್ರು, ಅವರ ಜೊತೆ ಅಷ್ಟು ದಿನ 108 ದಿನ ಕೂಡ ಅವರು ಇದ್ದರು. ಯಾರು ಅಂದರೆ ಅವರ ಆಪ್ತರು ನಾಗೇಶ್ ಎಂಬುವರು. ಆ 108 ದಿನಗಳ ಜರ್ನಿ ಹೇಗಿತ್ತು, ಆ ಟಫೆಸ್ಟ್ ಟೈಮಲ್ಲಿ ರಾಜ್ಕುಮಾರ್ ಸರ್ ಅವರ ಜೊತೆಗೆ ಅವ್ರು ಯಾವ ರೀತಿ ಒಡನಾಟವನ್ನು ಹೊಂದಿದ್ರು, ಏನೇನು ಸೌಲಭ್ಯಗಳು ಅವ್ರಿಗೆ ಸಿಗ್ತಿತ್ತು, ಏನೇನು ಸಿಗ್ತಿರ್ಲಿಲ್ಲ, ಆ ದಿನ ಅವರಿಗೆ ಹೇಗೆ ಅನ್ನಿಸ್ತಾ ಇತ್ತು, ಜೊತೆಗೆ ಹೊರಗಿನ ಪ್ರಪಂಚ ಏನು ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಏನೂ ಗೊತ್ತಿರಲಿಲ್ಲ. ಹೊರ ಬಂದ ಮೇಲೆ ಯಾವ ರೀತಿ ಆ ತಳಮಳ ಶುರುವಾಯಿತು, ಜೊತೆಗೆ ಹೊರಗಿದ್ದಂತಹ ಮಕ್ಕಳ ಮೇಲೆ ಯಾವ ರೀತಿ ಅಪಪ್ರಚಾರ ಬಂತು, ಈ ಕಡೆ ರಾಜ್ಕುಮಾರ್ ಸರ್ ಅಪಹರಣ ಆದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರು, ಈ ದೊಡ್ಡ ಮನೆ ಒಂದು ರೀತಿ ಮಿಸ್ಟ್ರಿ ಅನ್ನುವಂಥದ್ದು ಎಲ್ಲವೂ ಕ್ರಿಯೇಟ್ ಆಗಿತ್ತು ಆಗ. ಈಗ ಏನು ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡ್ಸೋಣ. ಅಪರೂಪಕ್ಕೆ ಸಿಗ್ತಾರೆ, ಯಾಕಂತ ಹೇಳಿದ್ರೆ ಬೆಂಗಳೂರಿಗೆ ಅವರು ಬರೋದೇ ತೀರಾ ಅಪರೂಪದಲ್ಲಿ. ನಾಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ನಾನು ನಿಮ್ಗೆ ಹೇಳಿದೆ ಆಗಲೇ, ನಿಮಗೆ ಆವಾಗ ವಯಸ್ಸು 30 ಆಗಿತ್ತು, ಆದರೆ ರಾಜ್ಕುಮಾರ್ ಸರ್ಗೆ 72 ವಯಸ್ಸು. ಸೊ ಈ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ವಯಸ್ಸಲ್ಲೂ ಸಹ. ಸಂಬಂಧಿಕರು ಹೌದು, ಸ್ನೇಹಿತರು ಹೌದು, ಸಾಕಷ್ಟು ಆಪ್ತರು, ಒಂದು ಒಳ್ಳೆ ಒಡನಾಟ ನಿಮ್ಮಿಬ್ಬರಿಗೂ ಇತ್ತು ಸರ್. ಆದರೆ ನಾನು ಆ ಜರ್ನಿಯಿಂದನೇ ಶುರು ಮಾಡ್ತೀನಿ. ಇಬ್ಬರ ಒಡನಾಟ ಹೇಗೆ ಶುರುವಾಯಿತು? ಅಲ್ಲ, ನಾವು ಅಂದರೆ ಎಜುಕೇಷನ್ ಎಲ್ಲ ಆದಮೇಲೆ ಬಂದೆ ಇಲ್ಲಿಗೆ. ಅಪ್ಪಾಜಿ ಮನೆಗೆ ಬರ್ತಾ ಇರ್ತೀವಿ, ಯಾವಾಗಲೂ ಹೋಗ್ತಾ ಇರ್ತಿದ್ವಿ. ನಾವು ರಿಲೇಷನ್ ಆದ್ದರಿಂದ ಯಾವಾಗಲೂ ಬರೋ ಹೋಗೋ ಅದೆಲ್ಲ ಆತ್ಮೀಯತೆ ತುಂಬಾ ಇದಿತ್ತು. ತುಂಬಾ ನಮಗೆ ಸಂತೋಷ, ಅವ್ರು ನೋಡೋದೇ ಒಂದು ಖುಷಿ ಆಗ್ತಿತ್ತು. ಜನಗಳು ಹೆಂಗೆ ಈಗ ಕೋಟಿ ಜನ ಅವ್ರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ, ಮತ್ತು ಅವ್ರ ಅಭಿಮಾನಿ, ಅದೇ ಥರ ನಾವು ಅಭಿಮಾನಿಗಳು. ಅಂದರೆ ಅವರ ಆ ಒಂದು ಸರಳತೆ, ಆ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಯಾರ ಹತ್ರನೂ ಬರೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಇದ್ರು. ನಾವು ಅದನ್ನು ಅವ್ರ ಇದನ್ನು ನೋಡೋಕ್ಕೆ ನಮಗೆ ಆನಂದ ಆಗ್ತಿತ್ತು. ಅವ್ರು ನಾವು ಬಂದಾಗ ಅವ್ರು ಮಾತಾಡಿಸ್ಬಿಟ್ರೆ ನಮ್ಗೆ ಖುಷಿ ಆಗ್ಬಿಡ್ತಿತ್ತು. ಹಿಂಗಾಗಿ ಬರ್ತಾ ಇರ್ತಿದ್ವಿ ಅವಾಗವಾಗ. ಇನ್ನೊಂದು, ನೀವು ಸಹ 108 ದಿನ ಇದ್ರಿ. ಇವಾಗ ಏನಾದರೂ ಕೇಳ್ತಾ ಇದ್ರೆ ಅದನ್ನು ನಾವು ಊಹೆ ಮಾಡ್ಕೋತೀವಿ ಹೇಗಿದ್ರಪ್ಪ ಅಂತ ಕಾಡಲ್ಲಿ. ಯಾಕಂದರೆ ಸೆಲೆಬ್ರಿಟಿ ಅಂದ ತಕ್ಷಣ ಮೆತ್ತಗಿರೋ ಹಾಸಿಗೆ ಇರ್ಬೋದು, ಅವ್ರು ತಿನ್ನೋ ಆಹಾರ ಇರ್ಬೋದು, ಎಲ್ಲವೂ ಅಷ್ಟು ಲ್ಯಾವಿಶಾಗಿ ಸಿಗ್ತಾ ಇರ್ತಿತ್ತು. ಕಾಡಂತ ಹೇಳಿದ ತಕ್ಷಣ ಕಲ್ಲು ಬಂಡೆ, ಕೇಳಿ ಟೈಮ್ ನೀರು ಸಿಗ್ತಾ ಇರಲಿಲ್ಲ. ಅದು ಬೇರೆ 72ನೇ ವಯಸ್ಸು, ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು ಎಲ್ಲವೂ ಸಹ. ಅದು ಏನಕ್ಕೆ ಅದು ಹಂಗಾಯಿತು ಅಂದರೆ, ಅವ್ರಿಗೆ ಆ ಶಕ್ತಿನ ಪಡ್ಕೊಂಡಿದ್ರು. ಅವರು ಪಡ್ಕೊಳ್ಳೋದಕ್ಕಿಂತ ರೂಢಿಸ್ಕೊಂಬಿಟ್ಟಿದ್ರು. ಹೇಗೆ ಅಂತಂದರೆ, ಅವರು ರಾಜ್ಕುಮಾರ್ ಥರ ಮೆರಿತಾ ಇರಲಿಲ್ಲ, ಮುತ್ತರಾಜ್ ಥರನೇ ಅವರು ಹಳ್ಳಿ ಹುಡುಗನ ಥರನೇ ಇದ್ದರು, ಜೀವನ ಮಾಡ್ತಾಯಿದ್ದು. ಎಲ್ಲ ಬಂದು ಅವ್ರ ಪಾದದ ಕೆಳಗಡೆ ಬಿದ್ದರೂ ಅವ್ರು ಯಾವುದನ್ನು ಅಂಟಿಸ್ಕೋತಿರಲಿಲ್ಲ. ಅವ್ರಿಗೇನು ಬೇಕು, ಊಟ ಬೇಕು, ತಿಂಡಿ ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಅವರು ಕಾಟ್ ಮೇಲೆ ಮಲಗಿದ್ದೇ ಅಲ್ಲ, ಮನೇಲೂ ನೆಲದ ಮೇಲೇ ಒಂದು ಬೆಡ್ಶೀಟ್ ಹಾಕಿ ದಿಂಬಾಕಿ ಮಲಗೋ ಅಂತ ಇದು. ಮತ್ತು ನನಗೆ ಒಂಥರ ಹಂಗಿರಬೇಕು, ಹಿಂಗಿರಬೇಕು, ರಾಯಲ್ ಆಗಿರಬೇಕು, ಅದು ಯಾವತ್ತೂ ಯೋಚನೆ ಮಾಡಿಲ್ಲ ಅವರು. ನಮಗೆ ಅಲ್ಲಿಂದ ಊಟ ತರಿಸ್ಕೋಬೇಕು, ಇಲ್ಲಿಂದ ಹಿಂಗೆ ಪಾರ್ಟಿ ಮಾಡ್ಕೋಬೇಕು, ಇಂಥ ಕಾರ್ಲೇ ಓಡಾಡಬೇಕು, ಯಾವುದೂ ಇಲ್ಲ. ಏನೂ ಇಲ್ಲದೆ ಸರಳ ಜೀವಿತರ ಬದುಕು. ಅದನ್ನೆಲ್ಲ ಮಾಡೋದ್ರಿಂದ ಅಲ್ಲಿ ಆರಾಮಾಗಿರೋಕ್ಕಾಯ್ತು ಕಾಡಲ್ಲಿ. ಇಲ್ಲಾಂದರೆ ಇರೋಕ್ಕಾಗ್ತಿರ್ಲಿಲ್ಲ. ಬೇರೆಯವ್ರು ಯಾರು ಹೋಗ್ಬಿಟ್ಟಿದ್ರು. ಅವ್ನು ಹೇಳ್ತಾ ಇದ್ದ ವೀರಪ್ಪನು, ಬೇರೆಯವ್ರು ನಾನು ನೋಡ್ಬಿಟ್ಟೆ ಹೋಗ್ಬಿಡೋರು ಬೇಕಾದ್ರೆ. ನಿಮ್ಗೆ ಅಂಥ ಒಂದು ಧೈರ್ಯ, ಅಂಥ ಒಂದು ಶಕ್ತಿ. ಯಾಕಂದರೆ ಇವರು ಸರಳತೆಯಿಂದನೇ ಬದುಕಿದ್ರಲ್ಲ. ಅವರು ಏನು ಎಂತೆಂಥದ್ದೋ ತಗೋಬೋದಿತ್ತು, ಬಿಲ್ಡಿಂಗ್ಗಳು ಎಂತೆಂಥೋ ರಾಯಲ್ ಲೈಫ್ ಲೀಡ್ ಮಾಡ್ಬೋದಿತ್ತು. ಅವ್ರಿಗೆಲ್ಲ ಇತ್ತು, ಆದರೆ ಮಾಡ್ತಿರಲಿಲ್ಲ, ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟೇ ಸಾಕು.